ಫ್ರೆಂಡ್ಸ್ ವಿಡಿಯೋಸ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಏನು ತಂದಿದ್ದೀನಿ ಅಂದರೆ ಈ ಬೇಳೆ ದೋಸೆ ತುಂಬ ಸೂಪರಾಗಿ ಚೆನ್ನಾಗಿರುತ್ತೆ. ಬೇಳೆಗಳೆಲ್ಲ ಹಾಕಿ ದೋಸೆ ಮಾಡ್ತೀನಿ ಇವತ್ತು ನಾನು. ಇದರಲ್ಲಿ ಇದೇನು 100 ಗ್ರಾಮ್ ಅನಿಸುತ್ತೆ, 100 ಗ್ರಾಮ್ ಇದು ದೋಸೆ ಹಾಕಿ ಅಂದರೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಈಗ ಇದರಲ್ಲೇ 100 ಗ್ರಾಮು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಸೋಡಾ ರೈಸ್. ಇದು ಈ ಪಾವಿಲ್ಲಿ 50 ಗ್ರಾಮ್ ತೊಗರಿಬೇಳೆ, 50 ಗ್ರಾಮು ಹೆಸರುಬೇಳೆ, 50 ಗ್ರಾಮು ಕಡಲೆಬೇಳೆ, 50 ಗ್ರಾಮ್ ಈ ಪಾವಿಲ್ಲಿ. ಮತ್ತು ಇದರಲ್ಲಿ ಟೇಸ್ಟ್ ಉದ್ದಿನಕಾಳು ಇದನ್ನು ಇದೆಲ್ಲ ಹಾಕ್ತೀನಿ. ಚೆನ್ನಾಗಿ ತೊಳ್ಕೊಂಬರೋಣ. ನೋಡಿ, ಚೆನ್ನಾಗಿ 2-3 ಸರಿ ತೊಳೆದಿದ್ದೀನಿ. ಈಗ ಇದಕ್ಕೆ ನೀರು ಹಾಕೋಣ. ಒಂದು 3 ಅವರ್ ನೆನೆಸಾಕ್ತೇನೆ. 1 ಅವರ್ 2 ಅವರ್ ಚೆನ್ನಾಗಿ ನೆನೆಯಲಿ. ಆಮೇಲೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಚೆನ್ನಾಗಿ ಮುಚ್ಚಿಬಿಡೋಣ. 3 ಅವರ್ ನೆನೆಸೋಣ. ಫ್ರೆಂಡ್ಸ್, ಇದು ನೋಡಿ ಚೆನ್ನಾಗಿ ನೆನೆದಿದೆ. 3 ಅವರ್ ಚೆನ್ನಾಗಿ ನೆನೆಸಿದ್ದೀನಿ. ಇದನ್ನು ರುಬ್ಕೊಂಬರೋಣ. ಇದ್ರ ಜೊತೆ ಇದು ನೀರೆಲ್ಲ ಬಗ್ಸ್ಬಿಟ್ಟು ರುಬ್ಕೊಂಬರೋಣ. ಈಗ ಅದಕ್ಕೊಂದು ಇದ್ರ ಜೊತೆಗೆ ಇದನ್ನು ಹಾಕಿ ರುಬ್ಕೊಬೇಕು. 3-4 ಬ್ಯಾಡಿಗೆ 3-4 ಗುಂಟೂರಿ, 2 ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಉಪ್ಪು, ಇಂಗು. ಫಸ್ಟ್ ಇದನ್ನು ಹಾಕೊಂಡು ತರಕಾರಿ ರುಬ್ಬಿಟ್ಟು ಆಮೇಲೆ ಅದನ್ನು ಹಾಕೊಂಡು ರುಬ್ಕೊಬೇಕು. ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್. ಇದು ಫಸ್ಟ್ ರುಬ್ಕೊಂಬರೋಣ ತರಕಾರಿಯಾಗಿ. ನೋಡಿ, ಈ ಥರ ತರಕಾರಿ ರುಬ್ಕೊಂಡಿದ್ದೀನಿ. ಈಗ ಇದನ್ನ ಹಾಕೋಣ. ಬೇಳೆನೂ ಹಾಕಿರ ಉಪ್ಪೆಲ್ಲ ಹಾಕಿದಿರಲ್ಲ, ಇದು ಮಾತ್ರ ರುಬ್ಕೊಂಬರೋಣ. ನೋಡಿ, ಇಷ್ಟು ರುಬ್ಕೊಂಬಂದ್ರೆ ಸಾಕು. ತುಂಬ ನೈಸಾಗಿರೋದು, ತುಂಬ ರಫ್ ಆಗಿರಬಾರ್ದು. ಆ ಥರ ಮೀಡಿಯಮ್ ಆಗಿರಬೇಕು. ಇದನ್ನ ಹಾಕೊಂಡು ಎಲ್ಲನೂ ರುಬ್ಕೊಂಬರ್ತೀನಿ. ನಾವು ಅದ್ರ ಜೊತೆಗೆ ಕೋಸು, ಈರುಳ್ಳಿ ಎಲ್ಲ ಹಾಕಿ ಜೊತೆ ಮಿಕ್ಸ್ ಮಾಡಿ ದೋಸೆಗೆ ಇದ್ದು ಅದಕ್ಕೊಂದು ಒಗ್ಗರಣೆ ಕೊಡೋಣ. ಫಸ್ಟು ಎಣ್ಣೆ ಹಾಕೋಣ. 1 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಹಾಕೋಣ. ಸಾಸಿವೆ ಸಿಡಿಲಿ. ಬಿಡಿ, ಒಂದು ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಕೋಸು ಹಾಕ್ತೀನಿ. ನೋಡಿ, ಇದು ಕೋಸು ಹಾಕ್ತಾಯಿದ್ದೀನಿ. ಕೋಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ನೀರೇನು ಬೇಡ, ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ. ನಾವು ಅದರಲ್ಲಿ ಉಪ್ಪು ಹಾಕ್ತಿದ್ದಲ್ಲ, ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಕು, ಇಷ್ಟು ಸಾಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಈಗ ಹಸಿ ಜೊತೆಗೆ ಕಲಸೋಣ. ನೋಡಿ, ಪ್ಲೈನಾಗಲ್ಲೂ ಇರ್ಬೋದು. ಈ ಥರ ನಾವು ಮಾಡ್ಕೊಂಡು ಜೊತೆಗೆ ಕಲಿಸ್ಕೊಂಡು ಹಾಕೊಂಡು ಕಲಿಸ್ಕೊಂಡು ದೋಸೆ ಇರ್ಬೋದು. 2 ಥರ ಮಾಡ್ಬೋದು. ಚೆನ್ನಾಗಿ ಕಲಿಸ್ಕೊಂಡೆ. ಒಂಚೂರು ನೀರು ಇರೋಣ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿ ಹಂಗೇನೂ ತಿನ್ಬೋದು. ಚಟ್ನಿ ಕೊಟ್ಟ ಜೊತೆಗೆ ಎಲ್ಲನೂ ಅದಕ್ಕೆ ತಿನ್ಬೋದು. ಬರೀ ಹಾಕೋಣ. ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆಯೇನ. ನೋಡಿ, ಫಸ್ಟ್ ಪ್ಲೈನ್ ದೋಸೆ ಇರ್ತೀನಿ. ಅದನ್ನು ಇಟ್ಕೊಂಡು ಚೆನ್ನಾಗಿ ಮೇಲೆ ಹಿಂಗೆ ಬೇಯಿಲಿ. ಅದೇನು ಮುಚ್ಚಿದ ಬೇಡ. ನೋಡಿ, ಒಂದು ಸೈಡ್ ಬೆಂದು ಈಗ ತಿನ್ಸಾಕೋಣ. ನೋಡಿ, ಚೆನ್ನಾಗಿ ದೋಸೆ ದೋಸೆ. ಈಗ ಕೋಸಿಟ್ಟು ಹಾಕಿದ್ದೀನಲ್ಲ, ಅದು ಇರ್ತೀನಿ. ನೆಕ್ಸ್ಟು ಹಿಂಗಾದ್ರೂ ಇಟ್ಕೊಬೋದು, ಹಂಗಾದ್ರೂ ಇಟ್ಕೊಬೋದು. ಈಗ ರೆಡಿ ಆಯಿತು. ನೆಕ್ಸ್ಟ್ ಆ ದೋಸೆ ಇರೋಣ. ಈಗ ಈರುಳ್ಳಿ ಎಲ್ಲ ನಾವು ಒಗ್ಗರಣೆ ಹಾಕೊಂಡಿಲ್ಲ. ಸಾಕಿಷ್ಟು ಸುಮ್ಮನೆ ಎಣ್ಣೆ ಹಾಕಿ ಹಿಂಗೆ ಬಿಡಿ. ತಟ್ಟೆಯನ್ನು ಮುಚ್ಚೋದೇನು ಬೇಡ. ನೋಡಿ, ತಿರುಗಿಸ್ತಾ ಇದ್ದೀನಿ. ಇದೊಂದು 2 ನಿಮಿಷ. ನೋಡಿ, ಬೇಳೆ ದೋಸೆ ರೆಡಿ ಆಯಿತು. ಚಟ್ನಿ ಜೊತೆ ಆದರೂ ತಿನ್ಬೋದು, ಇಲ್ಲ ನಾನು ಪುಡಿ ಜೊತೆಗೆ ಆದರೂ ತಿನ್ಬೋದು. ಇದು ನಾನು ಹಾಗಲಕಾಯಿ ಪುಡಿ ಮಾಡಿದ್ದೆ. ಇದ್ರ ಜೊತೆ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟ್ ಆಗಿದೆ. ಇಲ್ಲ ಹಂಗೇನೂ ತಿನ್ಬೋದು, ಏನು ಅಷ್ಟೇ ಟೇಸ್ಟ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.